ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬಣ್ಣದ ಸೌತೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬಣ್ಣದ ಸೌತೆಕಾಯಿ ಸಾಂಬಾರನ್ನ ಹೋಟೆಲ್ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡಿದ್ದೀನಿ. ಈ ಕಾಳುಗಳು ಕೂಡ ನಾನು ತರಿಸಿ ಇಟ್ಕೊಂಡಿದ್ದೀನಿ, ಕಾಳು ಪಲ್ಯ ಅನ್ನು ಕೂಡ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಕಾಳುಗಳನ್ನ ಕೂಡ ತರಿಸಿದ್ನಲ್ಲ ಹಾಗೆ ತೋರಿಸ್ದೆ ಅಷ್ಟೇ. ಇಲ್ಲಿ 2 ಕಪ್ ಅಷ್ಟು ನಾನು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಅಂದರೆ 150 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಗೊಂಡು ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 4 ಟೊಮೆಟೊ ಹಣ್ಣು ಕೂಡ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ ಇಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪನ್ನು ನಾನು ಬಳಸ್ತಾ ಇದ್ದೀನಿ, ಯಾವುದು ಬೇಕಿದ್ರೂ ಹಾಕೋಬೋದು. ಅದನ್ನು ಕೂಡ ಕಟ್ ಮಾಡಿ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 1 ಟೊಮೆಟೊಲ್ಲಿ 4 ಭಾಗ ಮಾಡೋದು ರೀತಿಯಲ್ಲಿ ಕಟ್ ಮಾಡಿಕೊಂಡು ಒಂದು 4 ಟೊಮೆಟೊ ಹಣ್ಣನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಾದ ನಂತರ 1 ಹಿಡಿಯಷ್ಟು ಹುಣಸೆಹಣ್ಣು ಕೂಡ ಒಂದು ಸೈಡಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಈರುಳ್ಳಿ ಕೂಡ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿ ಇದಕ್ಕೆ ಸೇರಿಸಿ ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಜೀರಿಗೆ 1 ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಆದರೆ ಸಾಕಾಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅಂದರೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಕುಕ್ಕರಲ್ಲಿ ಹಾಕಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಒಂದು 3 ವಿಷಲ್ನ ತೆಗೆಸ್ಕೊತೀನಿ. ಇದರಲ್ಲಿ ಅದು ರೆಡಿ ಆಗೋಷ್ಟರಲ್ಲಿ ನಾನು ಈ ಸೈಡಲ್ಲಿ ಒಂದು ಸಣ್ಣ ಬಾಣಲಿಯನ್ನು ತೊಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಇದು ಸ್ಟೀಲ್ದು ಕಡಾಯಿ ಆಗಿರೋದ್ರಿಂದ ಸ್ವಲ್ಪ ಕಪ್ಪಗಾಗೋಯ್ತು ಅಷ್ಟೇ. ಆದರೆ ಟೇಸ್ಟ್ ವೈಸ್ ಏನು ಸುಟ್ಟೋಗಿರಲಿಲ್ಲ, ಕರ್ಕಲಾಗಿರಲಿಲ್ಲ, ಹಾಗಾಗಿ ಚೆನ್ನಾಗೇ ಇತ್ತು. ಅದಾದ ನಂತರ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಅಂದರೆ ಜೀರಿಗೆನೂ ಕೂಡ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಇದನ್ನೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಆಮೇಲೆ ಇದೇನು ಕಾಯಿ ತುರಿ ಅನ್ನೋದು, ಅಂದರೆ ತೆಂಗಿನಕಾಯಿಯನ್ನು ಹಾಕ್ಕೊಂಡು 1 ಪೀಸಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಬಣ್ಣದ ಸೌತೆಕಾಯಿನೂ ಕೂಡ ಪೀಸಸ್ನ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಳ್ಬೇಕಲ್ಲ, ಹಾಗಾಗಿ ಮಧ್ಯದಲ್ಲಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟು ಬಣ್ಣದ ಸೌತೆಕಾಯನ್ನು ಈ ರೀತಿಯಾಗಿ ಪೀಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಒಗ್ಗರಣೆಗೆ ಒಂದು ಸ್ವಲ್ಪ 1 ಪೀಸಷ್ಟು ತೆಂಗಿನ ತುರಿಯನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ ಇದನ್ನು ಕೂಡ ರೆಡಿ ಮಾಡಿ ಈ ಏನು ಬೇಳೆ ಅಷ್ಟರಲ್ಲಿ ಬೆಂದೋಗ್ಬಿಟ್ಟಿರುತ್ತಲ್ವ, ಬೇಳೆ ಬೆಂದ ನಂತರ ಈ ರೀತಿಯಲ್ಲಿ ನೀರನ್ನೆಲ್ಲ ಬಸಿದ್ಕೊಂಡು ಒಂದು ಮಸಿಯ ಕೋಲು, ಏನು ಬೇಳೆ ಮಸಿತಾರಲ್ಲ ಆ ಕೋಲನ್ನು ತಗೊಂಡು ನಾನು ಚೆನ್ನಾಗಿ ಬೇಳೆನ ಮಸಿತಾ ಇದ್ದೀನಿ. ಕೆಲವೊಬ್ಬರು ಮಿಕ್ಸಿಲಿ ಹಾಕಿಬಿಡ್ತಾರೆ. ಮಿಕ್ಸಿಲಿ ಹಾಕಿದ್ರೆ ಅಷ್ಟೊಂದು ಏನು ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ನಾವಂತೂ ಯಾವಾಗ ಬೇಳೆ ಸಾರು ಮಾಡಿದ್ರೂ ಬೇಳೆ ಮಸಿಯೋ ಕೋಲಲ್ಲೇ ಇದನ್ನು ಮಸಿತೀವಿ. ಅದಾದ ನಂತರ ಏನು ರುಬ್ಬಿದಂಥ ಮಿಶ್ರಣ ಏನಿರುತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಕ್ಬಿಡ್ತೀವಿ. ಕಲಕಾದ್ಮೇಲೆ ಇದು ಬಸ್ಕೊಂಡಿರುವಂಥ ನೀರನ್ನು ಕೂಡ ಅದಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಮತ್ತು ನೀರು ಸೇರಿಸೋದು ಏನು ಬೇಕಾಗಿರಲ್ಲ ಅಂತ ಅನಿಸುತ್ತೆ. ಇನ್ನು ತೆಳ್ಳಗೆ ಬೇಕಾದರೆ ನೀರು ಸೇರಿಸ್ಕೋಬೋದು. ನಮಗೆ ಸಾಕು ಮೀಡಿಯಮ್ ಆಗಿ ಗಟ್ಟಿಯಾಗಿ ಸ್ವಲ್ಪ ಇರಬೇಕು ಅಂತ ಹೇಳಿದ್ರೆ ಅದೇ ನೀರಿಗೆ ನಾವು ಹಾಕ್ಕೊಳ್ಬೋದು. ಅದಾದಮೇಲೆ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಕಿವುಚಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಬಣ್ಣದ ಸೌತೆಕಾಯಿನ ಕೂಡ ಹಾಕಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಸಾರು ಕುದಿಯೋವಂಥ ಟೈಮ್ನಲ್ಲಿ ಕುದಿಸ್ಬೇಕು. ಈ ಸಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ್ರೆ ಅದೇನಿರುತ್ತಲ್ವ ಬಣ್ಣದ ಸೌತೆಕಾಯಿ ಅದೆಲ್ಲ ಚೆನ್ನಾಗಿ ಬೇಯೋ ರೀತಿಲಿ ಕುದಿಸ್ಕೋಬೇಕು. ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇದನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಘಮ ಘಮ ಅನ್ನುವಂಥ ಹೋಟೆಲ್ ಶೈಲಿಯ ಬೇಳೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದೊಂದು ನೀವಂತೂ ಟ್ರೈ ಮಾಡಿ ಹೇಗೆ ಬಂತು, ಹೇಗಿರುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ